ನಮ್ಮ ನಾಡಲ್ಲಿ ನೆಲೆಸಿರುವ ದೈವ ದೇವರುಗಳು ಹಾಗೂ ನಮ್ಮ ಪೂರ್ವಜರ ಶ್ರಮಕ್ಕೆ ನಮಿಸುತ್ತಾ ಇವತ್ತಿನ ಒಂದು ಸಣ್ಣ ವ್ಲಾಗ್ ಸ್ಟಾರ್ಟ್ ಮಾಡುವ. ಸೊ ಇದು ನನ್ನ ಭಾರಿ ಇಷ್ಟದ ರೋಡ್ ಮೂಡುಬಿದಿರೆಗೆ ಹೋಗಬೇಕಾದ್ರೆ. ಯಾಕೆಂತ ಅಂದರೆ ಫುಲ್ ಮರೌಂಟ್ ಆಚೆ ಇದೆ. ಆದರೆ ಎಂತ ಮಾಡೋದು, ನಮ್ಮ ಕೆಲವು ಬುದ್ಧಿಜೀವಿಗಳು ಒಂದೆಲ್ಲ ಪ್ಲಾಸ್ಟಿಕ್ ಎಸೆದಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಪ್ಲಾಸ್ಟಿಕ್, ಬಟ್ ಮುಂದೆ ಹೋಗಿ ತೋರಿಸ್ತೇನೆ. ಇದು ನಮ್ಮ ಒಂದು ದುರ್ಭಾಗ್ಯ. ಕೆಲವು ಬುದ್ಧಿಜೀವಿಗಳಿಗೆ ಎಂತ ಮಾಡಲಿಕ್ಕೆ ಸಾಗುದಿಲ್ಲ, ಪ್ಲಾಸ್ಟಿಕ್ ಹೇಗೆ ಉಂಟಂತ. ಅಲ್ಲೇ ದೈವಸ್ಥಾನ ಇದೆ. ಮನುಷ್ಯ ಈಗ ದೈವಕ್ಕೆ ಸೇದಿರೋದಿಲ್ಲ, ದೇವರಿಗೆ ಸೇದಿರೋದಿಲ್ಲ, ಇನ್ನು ಪ್ರಕೃತಿಗೆ ಹೆದರ್ತಾನೆ. ಸೊ ಮನುಷ್ಯನಿಗೆ ಒಂದು ಬೇಸಿಕ್ ಆಗಿ ಗೊತ್ತಿರಬೇಕಾದ ವಿಚಾರ ಎಂತಂತಂದರೆ, ನಮ್ಮ ಹಿರಿಯರು ನಮಗೆ ಸೇವ್ ಮಾಡಿಟ್ಟ ಪ್ರಕೃತಿಯನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಸೇವ್ ಮಾಡಬೇಕು. ಸೊ ಇದು ನಮ್ಮ ಈಗಿನ ನೋಡಿ ಮಾಡ್ತಿದ್ದಾರೆ ಅಂತ. ಸೊ ಇದು ನಾವು ಮರ್ತಿದ್ದೇವೆ, ನಮ್ಮ ಈಗಿನ ಜನ್ರೇಷನ್ನಲ್ಲಿ ಕೆಲವರು ಮರ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಮುಂದಿನ ಪೀಳಿಗೆ ನಮಗೆ ಶಪಿಸಿದಂತೂ ಕಟ್ಟಿಟ್ಟ ಬುದ್ಧಿ. ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು. ಸೊ ಇಲ್ಲಿ ಒಂದು ಮಾತುಕತೆ ಆಗ್ತಾ ಉಂಟು. ಸೊ ಅದು ಈ ವಿಡಿಯೋದಲ್ಲಿ ಬೇಡ, ಡಿಸ್ಕಷನ್ ಬೇಡ, ಅಥವಾ ನಾನು ಅದರ ಬಗ್ಗೆ ಮಾತಾಡೋಷ್ಟು ನನಗೆ ಅರಿವು ಇಲ್ಲ ಮತ್ತು ನನಗೆ ಮಾತಾಡಬೇಕಂತಲೂ ಅನಿಸ್ತಾ ಇಲ್ಲ ಅದರ ಕೆಲವು ಪ್ಯಾರಾಮೀಟರ್ಗಳ ಬಗ್ಗೆ. ಸೊ ಅದು ಎಂತಂತಂದರೆ, ಈ ಕೆಲವರು ಯೂಟ್ಯೂಬರ್ಸು ವ್ಯೂಸ್ಗೋಸ್ಕರ ಅಥವಾ ಇನ್ನೊಂದು ಯಾವುದೋ ಒಂದು ಮಾಡ್ಕೊಂಡು ಈ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡಲ್ಲಿ ಆಗುವ ವ್ಯವಸ್ಥೆ ನೋಡಿ ಹಾಗೆ ಹೇಗೆ ಅಂತ, ಅದಕ್ಕೆ ಇಲ್ಲಿ ಅಲ್ಲೂ ಕಂಚಿನಲ್ಲೂ ತುಳುನಾಡು ಹಾಗೆ ಹೇಗೆ, ಆ ಕಡೆ ಇನ್ನೊಂದು ಕರ್ನಾಡು ಇದು. ಸೊ ಇದು ಆ್ಯಕ್ಚುಲಿ ಇವತ್ತಿನ ಟಾಪಿಕ್ ಅಲ್ಲ. ನಾನು ಇವತ್ತು ಎಂತ ಹೇಳಿಕೆ ಬಂದ ಅಂತ ಹೇಳಿದೆ, ನಾನು ಇವತ್ತು ಏನು ಮಾತಾಡಲಿಕ್ಕೆ ಮಾಡಿದ್ದಂಥ ಕಾರಣ ಏನಂದರೆ, ಇದು ಮನುಷ್ಯ ಮಾಡಿಕೊಂಡದ್ದು. ಕರ್ನಾಟಕ, ಕೇರಳ, ಆಂಧ್ರ ಅಥವಾ ಇಂಡಿಯಾ, ಚೈನಾ, ಇದು ಮನುಷ್ಯ ಮಾಡಿಕೊಂಡು, ಇದು ಪ್ರಕೃತಿ ಮಾಡಿಕೊಂಡು. ನನಗೆ ಕೆಲವು ವಿಷಯ ಅರ್ಥ ಆಗ್ತದೆ. ಈಗ ಇಲ್ಲಿ ಅವರು ಹೇಳ್ತಾರೆ ಘಟ್ಟದಕ್ಕಲು ಬಂದು ಸ್ವಲ್ಪ ಗಲೀಜು ಮಲ್ತು ಹೋಗ್ತಾರೆ ಅಂತ. ಆ್ಯಕ್ಚುಲಿ ನಾನು ಇಲ್ಲಿ ಜಾಗ ತೋರಿಸ್ತೇನೆ. ಈಗ ಘಟ್ಟದಕ್ಕಲು ಮಾತ್ರ ಅಲ್ಲ, ಇಲ್ಲಿ ಸಹ ಕೆಲವು ಈಡಿಯಟ್ಸ್ ಇದ್ದಾರೆ. ಸೊ ಈಗ ಇಲ್ಲಿ ಮಲೆ ಬಾದ ಅಂತ. ಸೊ ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ಮಾರ್ನಿಂಗ್ ಹೋಗಿ ಮೆಡಿಟೇಷನ್ ಎಲ್ಲ ಮಾಡ್ತಿದ್ದೆ. ಅದನ್ನು ಒಂದು 2 ಗಂಟೆಗೆ 5 ಗಂಟೆಯಿಂದ 7 ಗಂಟೆವರೆಗೆ ಸನ್ರೈಸ್ ಆಗಿ 1 ಗಂಟೆ ಹೊತ್ತು ಮೆಡಿಟೇಷನ್ ಎಲ್ಲ ಮಾಡ್ತಾಯಿದ್ದೆ ಲಾಕ್ಡೌನ್ ಟೈಮಲ್ಲಿ. ಸೊ ಅಲ್ಲಿ ನಿರ್ಜನ ಪ್ರದೇಶ. ಸೊ ಮೊನ್ನೆ ನಾನು ಲಾಸ್ಟ್ ಟೈಮ್ ಹೋಗಿದ್ದು ಡಿಸೆಂಬರಲ್ಲಿ. ಸೊ ಡಿಸೆಂಬರಲ್ಲಿ ಹೋದಾಗ ಜೋರಾಗಿತ್ತು. ಬಟ್ ಅದೇ ನ್ಯೂ ಇಯರ್ ಆಗಿ ಸ್ವಲ್ಪ 1 ವೀಕ್ ಬಿಟ್ಟು ನಾನು ಹೋಗಿದ್ದೆ ಒಂದ್ಸಲ ಮೆಡಿಟೇಷನ್ ಮಾಡಿ ಬರುವ ಅಂತ. ಸೊ ಎಷ್ಟು ಅಲ್ಲಿ ಕಾಲಿಡಲಿಕ್ಕೆ ಸಹ ಹೆದರಿಕೆ ಆಗ್ತಾ ಉಂಟು. ಯಾಕಂತಂದರೆ ಕುಡಿದು ಬಾಟ್ಲನ್ನು ಒಡೆದು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸ್ತು. ಇದು ಎಂಥ ಕರ್ಮ ಮಾರೆ ನಿಮ್ಮದು ನ್ಯೂ ಇಯರ್ ಪಾರ್ಟಿ. ಸತ್ಯ ಹೇಳ್ತೇನೆ ನಾನು, ಇದು ಒಂದು ಲಾಜಿಕ್ ಇಲ್ಲದ ಮೆದುಳಿಲ್ಲದವರು ಮಾಡಿದ್ರೆ ಈ ನ್ಯೂ ಇಯರ್ ಅಂತ ಅನಿಸ್ತದೆ ನನಗೆ. ಆ್ಯಕ್ಚುಲಿ ನ್ಯೂ ಇಯರ್ ಅಂತ 365 ಡೇಸ್ ಸೂರ್ಯನಿಗೆ ಭೂಮಿ ಒಂದು ಸುತ್ತ ತಿರುಗ್ತದೆ. ಅದನ್ನು ನೀವೆಂತ ಸೆಲೆಬ್ರೇಟ್ ಮಾಡ್ತೀರಿ? ಫಸ್ಟ್ ಆಫ್ ಆಲ್ ಅದೇ ಹೇಳಿ ನನಗೆ. ಭೂಮಿಯೇ ಸೆಲೆಬ್ರೇಟ್ ಮಾಡೋದಿಲ್ಲ, ಭೂಮಿಯನ್ನು ನೀವು ನಾಶಿಸ್ತಾ ಇದ್ದೀರಿ ಪ್ಲಾಸ್ಟಿಕ್ ಕುಪ್ಪಿ ಎಲ್ಲ ಬಿಸಾಕಿ. ಸೊ ಒಂದು ಇಕೋ ಸೆನ್ಸಿಟಿವ್ ಏರಿಯಾ ಅಂತ ಇರ್ತದೆ ಪಬ್ಲಿಕಲ್ಲಿ. ಸೊ ಈ ನೇಚರಲ್ಲಿ ಇಕೋ ಸೆನ್ಸಿಟಿವ್ ಏರಿಯಾ ಅಂತ ಅಂದರೆ ಸ್ವಲ್ಪ ಜನರು ಕಡಿಮೆ ಇದ್ದು ಪ್ರಾಣಿಗಳು ಜಾಸ್ತಿ ಇರೋದು, ಅಥವಾ ಪ್ರಾಣಿಗಳೇ ಓಡಾಡುವ ಜಾಗ ಅಂತ. ಇಂಥ ಜಾಗದಲ್ಲಿ ಆ ಮುಗ್ಧ ಪ್ರಾಣಿ ನಿಮಗೆ ಏನು ಅನ್ಯಾಯ ಮಾಡಿತ್ತು? ಈಗ ನನ್ನ ಮನೆಗೆ ಹೋಗುವಾಗಲೇ, ಇದೀಗ ಮುಂಚೆ ಇರಲಿಲ್ಲ, ನನ್ನ ಊರಿನಲ್ಲಿ ಟ್ರೆಂಡ್ ಇರಲಿಲ್ಲ. ಈಗ ಹೇಗೆ ಹಾಕೊಂಡು ಅಂತಂದರೆ, ಈ ಮಕ್ಕಳದ್ದು ಡೈಪರ್ ಎಲ್ಲ ಬಿಸಾಕಿಕೊಂಡು ಹೋಗೋದು ರೋಡಲ್ಲಿ. ಯಾಕೆ? ನಿಮಗೆ ಅದನ್ನೊಂದು ಡಿಸ್ಪೋಸ್ ಮಾಡುವ ಒಂದು ಬೇಸಿಕ್ ಕ್ವಾಲಿಫಿಕೇಶನ್ ಇಲ್ಲದ್ರೆ ಅದನ್ನು ಯೂಸ್ ಮಾಡಬೇಡಿ ಅಲ್ಲ. ಈಗ ಡೈಪರ್ ಆಗಿರ್ಬೋದು ಅಥವಾ ಸ್ಯಾನಿಟರಿ ಪ್ಯಾಡ್ಸ್ ಆಗಿರ್ಬೋದು, ಅದನ್ನು ನಿಮಗೆ ಡಿಸ್ಪೋಸ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತಂದರೆ ನೀವು ಶುಡ್ ನಾಟ್ ಯೂಸ್ ದ್ಯಾಟ್. ನೋಡುವಾಗ ಬೇಜಾರಾಗ್ತದೆ. ಆ್ಯಕ್ಚುಲಿ ಇದೆ ನಮ್ಮ ತುಳುನಾಡಲ್ಲಿ. ಸೊ ಈ ತುಳುನಾಡಲ್ಲಿ ಬಂದು ಇಲ್ಲಿಯ ಜನರೇ ಮೂರ್ಖರಾಗಿ ಈ ಕುಡೀರಿ ಬೇಡ ಹೇಳೋದಿಲ್ಲ. ಅದರಿಂದನೇ ಸರ್ಕಾರ ನಡೆಯೋದು, ಅದರಿಂದನೇ ಇನ್ಕಮ್ ನಡೆಯೋದು. ಅದು ನಿಮ್ಮ ಪರ್ಸನಲ್ ಚಾಯ್ಸು. ಅದಕ್ಕೆ ನಾನು ಬೇಡ, ಅದು ತಪ್ಪು ಸರಿ ಹೇಳಲಿಕ್ಕೆ ನಾನು ಯಾರಲ್ಲ. ಬಟ್ ನೀವು ಪ್ರಕೃತಿಯನ್ನು ಹಾಳು ಮಾಡ್ತಿದ್ದೀರಲ್ಲ, ಅದು ತಪ್ಪು ಅಂತ ನಾನು ಹೇಳ್ತಿದ್ದೇನೆ. ಅದು ನಾನಲ್ಲ, ಬುದ್ಧಿ ಇರೋನು ಯಾರಾದರೂ ಈ ಸ್ಟೇಟ್ಮೆಂಟನ್ನು ಹೋಗ್ತಾನೆ. ಸೊ ಈ ತುಳುನಾಡು ಅನ್ನುವಂಥದ್ದು ನಾವು ಬೇಸಿಕ್ ಆಗಿ ಒಂದು ದೈವಕ್ಕೆ ಇದು ಕೊಟ್ಟಿರ್ತೇವೆ. ಸೊ ನಂಗೆ ಗೊತ್ತಿಲ್ಲ, ನಾನು ತುಳುನಾಡಲ್ಲಿ ಬೆಳೆದವ ಅಷ್ಟೇ. ಸೊ ನನ್ನ ಮೂಲತಃ ಎಲ್ಲ ಬಂದು ವಿರಾಜಪೇಟೆ. ಸೊ ಅಲ್ಲಿ ಸಹ ಭೂತ ಉಂಟು, ಅಲ್ಲಿ ಸಹ ಕೋಲ ಆಗ್ತದೆ, ಎಲ್ಲ ಕಲ್ಚರ್ಸ್ ಆಗ್ತದೆ. ಬಟ್ ಆಗೋ ಶೈಲಿ ಬೇರೆ ಇದೆ. ಸೊ ಬಟ್ ದ ಪರ್ಪಸ್ ಇಸ್ ಸೇಮ್ ಅಂತ ಹೇಳ್ತಾರೆ. ಸೊ ಈಗ ನಾವಿಲ್ಲಿ ದೈವಾರಾಧನೆ ಮಾಡಿಕೊಂಡು ಬಂದು ಇಲ್ಲಿ ನಾನು ನೋಡಿದ್ದೇನೆ, ಇದು ಪರ್ಟಿಕ್ಯುಲರ್ ಕಮ್ಯುನಿಟಿ ಅಂತ ಹೇಳೋದಿಲ್ಲ, ಒಂದು ಪ್ರಕೃತಿಯನ್ನು ನಾವು ದೇವರಂತ ಟ್ರೀಟ್ ಮಾಡುವಾಗ ನಾನು ಹೇಳ್ತಾ ಇರೋದಲ್ಲ, ದೊಡ್ಡ ಕವಿಗಳು ಹೇಳಿದ್ದಾರೆ ಪ್ರಕೃತಿಯೇ ದೇವರು ಅಂತೆಲ್ಲ ಹೇಳಿದ್ದಾರೆ. ಸೊ ನಾವು ದೈವಕ್ಕೆ ಒಂದು ದೈವ ಅಥವಾ ದೇವರು ನಮಗೆ ಕಾಣದ ಶಕ್ತಿ. ಸೊ ಆ ಶಕ್ತಿಗೆ ನಾವು ಅಷ್ಟು ಹೆದರಿ ಮಾಡ್ತೇವೆ ಅಂತ ಹೇಳುವಾಗ, ಪ್ರಕೃತಿ ಅನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣ್ತದೆ. ನಾವು ಕಣ್ಣಿಗೆ ಕಾಣುವ ಒಂದು ಶಕ್ತಿಯೇ ಪ್ರಕೃತಿ. ಈಗ ನೀವು ಬದುಕ್ತಿದ್ದೀರಿ ಅಂತಂದರೆ ಅದರಲ್ಲಿ ಶಕ್ತಿ ಇದೆ. ಯಾಕಂತಂದರೆ ನೀವು ಉಸಿರಾಡಲಿಕ್ಕೆ ಗಾಳಿ, ಪಂಚಭೂತಗಳು ನಿಮ್ಮ ಹತ್ರ ಇದೆ. ಸೊ ಈ ಪಂಚಭೂತಗಳು ಇರೋದನ್ನೇ ನೀವು ಈ ಥರ ಡೆಸ್ಟ್ರಾಯ್ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ನೀವು ಯಾವ ದೈವವನ್ನು ಯಾವ ದೇವರನ್ನು ಪೂಜಿಸಿ ಎಂಥ ಫಲ ಇಲ್ಲ ನನ್ನನ್ನು ಕೇಳಿದರೆ. ಸೊ ರಾತ್ರಿ ಎಲ್ಲ ಪೂರ್ತಿ ಕುಡಿ, ಅಲ್ಲಿ ಹೋಗಿ ಬಿಯರ್ ಬಾಟ್ಲ್ ಹೊಡಿ, ಇದು ಯಾವ ದೇವರು ಸಹ ಹೇಳಿಲ್ಲ, ಇದು ಯಾವ ದೈವ ಸಹ ಹೇಳಿಲ್ಲ ನಮಗೆ. ನಾವು ನಮ್ಮ ಕಲ್ಚರನ್ನು ತೆಗೆದು ಹಾಕಿದ್ದೇವೆ. ಸೊ ಅರ್ಥ ಮಾಡ್ಕೊಳ್ಳಿ, ಇನ್ನಾದರೂ ಸ್ವಲ್ಪ ನಮ್ಮ ಪ್ರಕೃತಿಯನ್ನು ಸೇವ್ ಮಾಡಲಿಕ್ಕೆ ಕಲೀರಿ.
ಸೊ ಈಗ ಸುಮಾರು ಜಾಗಕ್ಕೆಲ್ಲ ಹೋದರೆ ನಾನು ಆ್ಯಕ್ಚುಲಿ ನನ್ನ ಇನ್ಸ್ಟಾಗ್ರಾಮ್ ನೀವು ನೋಡಿದ್ರೆ ನಾನು ತುಂಬ ಎಕ್ಸ್ಪ್ಲೋರ್ ಮಾಡ್ತೇನೆ ಲೋಕಲ್ ಪ್ಲೇಸಸ್ ಎಲ್ಲ. ಸೊ ಇದು ಮ್ಯಾಪಲ್ಲಿ ಸಮೇತ ಇಂಡಿಕೇಟ್ ಆಗಿರೋದಿಲ್ಲ. ಅಂಥ ಜಾಗದಲ್ಲೆಲ್ಲ ಬಿಯರ್ ಬಾಟ್ಲ್ ಹೊಡ್ಕೊಂಡಿರ್ತದೆ, ಅಂಥ ಜಾಗದಲ್ಲೆಲ್ಲ ಪ್ಲಾಸ್ಟಿಕ್ ಪೀಸ್ ಹಾಕಿಕೊಂಡಿರ್ತದೆ. ಇದು ಯಾವ ಘಟ್ಟದವ ಬಂದು ಮಾಡಲಿಕ್ಕೆ ಸಾಧ್ಯ ಇದೆ ಇಲ್ಲ. ಇದು ಇಲ್ಲಿಯ ಜನರು, ಇಲ್ಲಿಯ ಲೋಕಲೈಟ್ಸೇ ಮಾಡ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ, ಇದು ಒಂದು ಕಮ್ಯುನಿಟಿ ಬಂದು ಡಿಸ್ಟ್ರಕ್ಷನ್ ಮಾಡ್ತಾ ಇಲ್ಲ ಯಾವುದೇ ಜಾಗವನ್ನು ಸಹ. ಇದು ಮನುಷ್ಯ ಮಾಡ್ತಿರೋದು. ಈ ಕಡೆ ಅಲ್ಲಿ ನೋಡಿ ಎಷ್ಟು ಪ್ಲಾಸ್ಟಿಕ್ ಇದೆ ಅಂತ. ಆ್ಯಕ್ಚುಲಿ ಇಲ್ಲಿ ಇದು ನಾನು ಸಾಧಾರಣ ಒಂದು 20 ವರ್ಷದಿಂದ ಓಡಾಡ್ತಿರುವ ರೋಡ್ ಎಷ್ಟು ಕ್ಲೀನ್ ಆಗಿತ್ತು ಒಂದು ಟೈಮಲ್ಲಿ. ಐ ಡೋಂಟ್ ನೋ ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಈ ಥರ ಪ್ಲಾಸ್ಟಿಕ್ ಡಿಸ್ಟ್ರಕ್ಷನ್ ಮಾಡಲಿಕ್ಕೆ, ಈ ಥರ ಪ್ಲಾಸ್ಟಿಕ್ ಅನ್ನು ಬಿಸಾಡಲಿಕ್ಕೆ ಯಾರು ನಿಮಗೆ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ, ಅಥವಾ ಯಾವ ದೇವರು ದೈವ ನಿಮಗೆ ಬಂದು ಹೇಳ್ತಾ ಉಂಟು ಪ್ಲಾಸ್ಟಿಕ್ ಬಿಸಾಕು ನನ್ನ ಮಡ್ಲಲ್ಲಿ ಅಂತ. ಆ್ಯಕ್ಚುಲಿ ದೈವ ಅಂತ ಅಂದರೆ ನಾವು ಇರುವ ಸುತ್ತಮುತ್ತಲಿ ಇರುವ ಒಂದು ಶಕ್ತಿ ಅದು. ಅದಕ್ಕೆ ನೀವು ರೆಸ್ಪೆಕ್ಟ್ ಕೊಡಿ. ನೀವು ಆಚರಣೆ ಮಾಡಿ ನೀವು ದೈವದ ಸ್ಟೇಟಸ್ ಹಾಕಿದರೆ ಬರೋದಿಲ್ಲ, ಎಂತ ಪ್ರಯೋಜನ ಇಲ್ಲ. ನೀವು ಆ ಶಕ್ತಿಯನ್ನು ಕಾಪಾಡ್ಕೊಳ್ಬೇಕು. ದೈವ ಓಡಾಡುವ ಜಾಗ ಈ ಥರ ಇದು ಸ್ವಚ್ಛತೆ ಇಲ್ಲದ ಜಾಗದಲ್ಲಿ ದೈವವನ್ನು ನೀವು ಪೂಜಿಸಿದರೆ ಸಹ ಪ್ರಯೋಜನ ಇಲ್ಲ. ದೈವ ಅಂತಲ್ಲ, ದೇವರನ್ನು ಪೂಜಿಸಿದರೆ ಸಹ ಪ್ರಯೋಜನವಿಲ್ಲ. ಆ್ಯಂಡ್ ನಾಗನಿಗೆ ಆರಾಧನೆ ಆಗ್ತದೆ. ನಮ್ಮ ತುಳುನಾಡಲ್ಲಿ ಎಂಥ ರಿಚ್ ಕಲ್ಚರ್ ಇದೆ ಗೊತ್ತಾ. ಸೊ ಇಷ್ಟು ರಿಚ್ ಕಲ್ಚರ್ ಇರುವ ಒಂದು ನಾಡಲ್ಲಿ ನೀವು ಇಷ್ಟು ಚೀಪಾಗಿ ಬಿಹೇವ್ ಮಾಡಿದ್ರೆ, ಸೊ ಐ ಥಿಂಕ್ ಸ್ಪಿರಿಚುವಲ್ ಅಂತ ಎಂತ ಇರ್ತದಲ್ಲ, ಒಂದು ಶಕ್ತಿ ಇರ್ತದಲ್ಲ ನೇಚರಲ್ಲಿ. ಸೊ ಹಲವಾರು ಹೆಸರಲ್ಲಿರ್ಬೋದು ಆ ಸ್ಪಿರಿಚುವಲ್ ಶಕ್ತಿಗಳು. ಸೊ ಅದು ಖುಷಿ ಪಡೋದಿಲ್ಲ ನೋಡಿ. ಇದು ಖುಷಿ ಆಗ್ತದೆ ನಿಮಗೆ ಕಾಣುವಾಗ? ಈಡೇಟ್ಸ್ರಿ ನೀವುಗಳೆಲ್ಲ ಬಿಸಾಕಿದವರು. ಇವಾಗ ಒಂದಷ್ಟು ರೇಟೆಡ್ ಕಮೆಂಟ್ಸ್ ಬರ್ಬೋದು ನನ್ನ ವೀಡಿಯೋಗೆ. ಸೊ ನಾನು ಇದಕ್ಕೆಲ್ಲ ತಲೆ ಬಿಸಿ ಮಾಡಲ್ಲ. ಆ್ಯಂಡ್ ಕೆಲವರು ನಮ್ಮ ತುಳುದಲ್ಲಿ ಹೇಳಿದ್ರೆ ಆ್ಯನಕಲು ಅಂತ ಹೇಳ್ತಾರೆ. ಆ್ಯನಕಲು ಅಂದರೆ ಒಂದು ಸ್ವಲ್ಪ ಪ್ರೈಡ್ ಫೀಲ್ ಅಥವಾ ಪ್ರೌಡ್ ಫೀಲ್ ಇರುವ ವ್ಯಕ್ತಿಗಳು, ನೀನೇನು ನಮ್ಮ ಟ್ರೆಡಿಷನ್ ಬಗ್ಗೆ ಈ ಥರ ಮಾತಾಡ್ತೀನಿ ಅಂತೆಲ್ಲ ಹೇಳ್ಬೋದು. ಬಟ್ ಮಾಡಿ ನೋಡಿ, ಪ್ಲಾಸ್ಟಿಕ್ ಇದ್ದಾರಲ್ಲ, ಸೊ ಇದರಿಂದ ಎಂಥ ಪ್ರಯೋಜನ ಇದೆ ಅಥವಾ ಎಂತೆಲ್ಲ ಹೇಗೆಲ್ಲ ಡಿಸ್ಟ್ರಾಯ್ ಆಗ್ತಿದೆ ಅಂತ ನೀವೇ ಥಿಂಕ್ ಮಾಡಿ ನೋಡಿ. ನನ್ನ ಕ್ಯಾರ್ ಮಾಡೋದಿಲ್ಲ, ನೀವೆಂತ ಕಮೆಂಟ್ ಮಾಡಿದರೆ ಸಹ ಒಂದೇ, ಮಾಡಿದರೆ ಸಹ ಒಂದೇ, ಅಥವಾ ಇವಾಗ ನನಗೆ ರಿಟರ್ನ್ ಕಾಲ್ ಸಹ ಮಾಡ್ಬೋದು ಕೆಲವರು. ನನಗೆ ಲಾಸ್ಟ್ ಟೈಮ್ ಸಹ ಒಂದು ಈ ಥರ ಪೋಸ್ಟ್ ಹಾಕಿದ್ದಕ್ಕೆ ಬಂದಿತ್ತು. ಸೊ ಡೋಂಟ್ ಮೈಂಡ್, ನೀವು ನಾನು ಮಾಡೋ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ, ನೀವು ಮಾಡೋ ಕೆಲಸ ಈ ಥರ ಚೀಪಾಗಿರ್ತದೆ ಅಂತಾದರೆ ನೀವು ಬೆದರಿಕೆ ಕೊಡಿ, ವಾಟ್ ಎವರ್ ಎಂತ ಬೇಕೋ ಅದು ಮಾಡಿ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂತಂದರೆ ನನಗೆ ನಾನಿರುವ ಪ್ರಕೃತಿ ಮುಖ್ಯ, ಮತ್ತು ನಾನು ಮುಖ್ಯ, ಮತ್ತು ನನ್ನ ಫ್ಯಾಮಿಲಿ ಮುಖ್ಯ ಆಗ್ತದೆ, ಮತ್ತು ಒಂದು ಕಮ್ಯುನಿಟಿ ಮುಖ್ಯ ಆಗ್ತದೆ, ಮತ್ತು ನನ್ನ ವಿಲೇಜ್, ಮತ್ತು ನನ್ನ ಸ್ಟೇಟ್, ಮತ್ತು ನನ್ನ ಕಂಟ್ರಿ ಮುಖ್ಯ ಆಗ್ತಾ ಹೋಗ್ತದೆ. ಮತ್ತು ನನಗೆ ಮುಖ್ಯ ಆಗೋದು ಈ ಪ್ರಕೃತಿ. ಸೊ ಇದು ಸರಿ ಇದ್ದರೆ ನಾವು ಸಹ ಸರಿ ಇರ್ತೇವೆ. ಇದನ್ನ ಅರ್ಥ ಮಾಡ್ಕೊಳ್ಳೋರಿಗೆ ಮೆದುಳು ಇರುತ್ತೆ, ಅರ್ಥ ಮಾಡ್ಕೊಳ್ಳದೆ ಕಮೆಂಟ್ ಮೆದುಳು ಇರುತ್ತೆ.